ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತೇಶ್. ಕರ್ನಾಟಕ ಸರ್ಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನ ಮತ್ತು ತಪ್ಪು ಮಾಹಿತಿಯನ್ನ ಹರಡುವುದನ್ನ ಮತ್ತು ತಡೆಗಟ್ಟಲು ಕಠಿಣ ಕಾನೂನನ್ನ ಜಾರಿಗೆ ತರಲು ಮುಂದಾಗಿದೆ. ಇನ್ನು ಮುಂದೆ ಯಾರಾದರೂ ತಪ್ಪಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡಿದ್ರೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ, ಜೊತೆಗೆ ಲಕ್ಷಾಂತರ ರೂಪಾಯಿ ದಂಡ ಕೂಡ ಕಟ್ಟಬೇಕಾಗುತ್ತದೆ. ಹೀಗಾಗಿ ಇನ್ನು ಮುಂದೆ ಯಾರಾದರೂ ಸುಳ್ಳು ಸುದ್ದಿ ಹರಡುವ ಮುನ್ನ ಎಚ್ಚರಿಕೆಯಿಂದಿರಬೇಕಂತೆ. ಕರ್ನಾಟಕ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿ ನಿಷೇಧ ಮಸೂದೆ 2025ರ ರೂಪದಲ್ಲಿ ಈ ಕಾನೂನನ್ನು ಸಿದ್ಧಪಡಿಸಲಾಗಿದ್ದು, ಇದರ ಅಡಿ ಸುಳ್ಳು ಸುದ್ದಿ ಹಂಚಿಕೊಂಡವರಿಗೆ ಜೈಲು ಶಿಕ್ಷೆ ಮತ್ತು ದಂಡ ಕೂಡ ವಿಧಿಸಲಾಗುತ್ತದೆ. ಸುಳ್ಳು ಸುದ್ದಿ ಹರಡಿದ್ರೆ ಗರಿಷ್ಠ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಕೂಡ ನೀಡಲಾಗುತ್ತಂತೆ. ಇನ್ನು ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹರಡಿದ್ರೆ ಗರಿಷ್ಠ 7 ವರ್ಷಗಳು ಜೈಲು ಶಿಕ್ಷೆ, 10 ಲಕ್ಷ ರೂಪಾಯಿಗಳ ದಂಡ ವಿಧಿಸಲಾಗುತ್ತೆ ಅಥವಾ 2 ಶಿಕ್ಷೆಗಳನ್ನ ವಿಧಿಸುವ ಪ್ರಸ್ತಾಪವಿದೆ. ಈ ಮಸೂದೆಯು ಸಾರ್ವಜನಿಕ ಭದ್ರತೆ, ಸಾಮಾಜಿಕ ಸಾಮರಸ್ಯ ಮತ್ತು ಮುಕ್ತ ನ್ಯಾಯಸಮ್ಮತ ಚುನಾವಣೆಗೆ ಧಕ್ಕೆ ತರುವಂತಹ ಪೋಸ್ಟ್ಗಳಿಗೂ ಕೂಡ ಶಿಕ್ಷೆಯನ್ನ ಒಳಗೊಂಡಿದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಮಸೂದೆಯನ್ನ ಜೂನ್ 19, 2025ರ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಲಾಗಿದ್ದು, ಮುಂದಿನ ಸಭೆಯಲ್ಲಿ ಇದನ್ನ ಮಂಡಿಸಲು ತೀರ್ಮಾನಿಸಲಾಗಿದೆ. ಸುಳ್ಳು ಸುದ್ದಿಯನ್ನ ನಿಯಂತ್ರಿಸಲು 6 ಜನರ ಸಮಿತಿಯನ್ನ ಒಳಗೊಂಡ ಸಾಮಾಜಿಕ ಜಾಲತಾಣ ನಿಯಂತ್ರಣ ಪ್ರಾಧಿಕಾರವನ್ನು ಸ್ಥಾಪಿಸಲು ಯೋಜನೆ ಕೂಡ ಇದೆ. ಕನ್ನಡ ಮತ್ತು ಸಂಸ್ಕೃತಿ, ಮಾಹಿತಿ ಮತ್ತು ಪ್ರಸಾರ ಸಚಿವರು ಈ ಪ್ರಾಧಿಕಾರದ ಅಧ್ಯಕ್ಷರಾಗಿರುವರು. ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ತಲಾ ಒಬ್ಬ ಸದಸ್ಯ, ಸಾಮಾಜಿಕ ಜಾಲತಾಣದ 2 ಪ್ರತಿನಿಧಿಗಳಾಗ್ತಾರೆ ಮತ್ತು ಒಬ್ಬ IAS ಅಧಿಕಾರಿಯನ್ನ ಕಾರ್ಯದರ್ಶಿಯಾಗಿ ಕೂಡ ಇಲ್ಲಿ ನೇಮಕವನ್ನ ಮಾಡಲಾಗುತ್ತೆ. ಸುಳ್ಳು ಸುದ್ದಿ, ತಪ್ಪು ಮಾಹಿತಿ ಹರಡಿದ್ರೆ ಇನ್ನು ಮುಂದೆ ಎಲ್ಲರಿಗೂ ಕೂಡ ಸಂಕಷ್ಟ ಫಿಕ್ಸ್ ಆಗುತ್ತೆ. ಈ ಮಸೂದೆಯು ಸುಳ್ಳು ಸುದ್ದಿಯನ್ನ, ಒಬ್ಬರ ಹೇಳಿಕೆಯನ್ನ ತಿರುಚಿದ, ತಪ್ಪಾಗಿ ವರದಿ ಮಾಡಿದ, ಆಡಿಯೋ ವಿಡಿಯೋ ತಿರುಚಿದ ಅಥವಾ ಸಂಪೂರ್ಣ ಕಾಲ್ಪನಿಕ ವಿಷಯ ಅಂತ ವ್ಯಾಖ್ಯಾನಿಸಿ ಮಾಡಲಾಗುವುದು ಅಂತ ಹೇಳಲಾಗಿದೆ. ಇನ್ನು ತಪ್ಪು ಮಾಹಿತಿಯನ್ನ ಜಾಣತನದಿಂದ ಅಥವಾ ಅಜಾಗರೂಕತೆಯಿಂದ ತಪ್ಪು ಅಥವಾ ಅಸತ್ಯ ಹೇಳಿಕೆಯನ್ನ ಮಾಡುವುದು ಅಂತ ವಿವರಿಸಲಾಗಿದೆ. ಇದರಿಂದ ಸಾರ್ವಜನಿಕ ಆರೋಗ್ಯ, ಸುರಕ್ಷತೆ, ಸಾಮರಸ್ಯ ಮತ್ತು ಚುನಾವಣೆಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದ್ರೆ 2 ರಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ದಂಡವನ್ನ ವಿಧಿಸಲಾಗುತ್ತದೆ. ಇನ್ನು ಸುಳ್ಳು ಸುದ್ದಿಯನ್ನ ಹರಡಲು ಸಹಾಯ ಮಾಡಿದವರಿಗೆ 2 ವರ್ಷಗಳ ಶಿಕ್ಷೆಯ ಪ್ರಸ್ತಾಪ ಕೂಡ ಇದೆ. ಆದ್ರೆ ಅಧಿಕೃತ ಮಾಹಿತಿ ಇಲ್ಲದೆ ಪೋಸ್ಟ್ ಮಾಡಿದ್ರೆ ದಂಡ ಕೂಡ ಹಾಕಲಾಗುತ್ತೆ. ಈ ಕಾನೂನಿನ ಅಡಿಯಲ್ಲಿ ಮಹಿಳೆಯರಿಗೆ ಅವಮಾನಕರವಾದ ಸನಾತನ ಧರ್ಮದ ಸಂಕೇತಗಳಿಗೆ ಅಗೌರವ ತೋರುವ ಅಥವಾ ಮೂಢನಂಬಿಕೆಯನ್ನ ಉತ್ತೇಜಿಸುವ ವಿಷಯಗಳನ್ನ ನಿಷೇಧಿಸಲಾಗಿದೆ. ವಿಜ್ಞಾನ, ಇತಿಹಾಸ, ಧರ್ಮ, ತತ್ವಶಾಸ್ತ್ರ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಪೋಸ್ಟ್ಗಳ ಅಧಿಕೃತ ಸಂಶೋಧನೆ ಆಧಾರಿತವಾಗಿರಬೇಕು ಅಂತ ಮಸೂದೆಯು ಒತ್ತಾಯಿಸುತ್ತದೆ. ಈ ಪ್ರಕರಣಗಳ ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ನ ಅನುಮತಿಯೊಂದಿಗೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗುವುದು. ಈ ನ್ಯಾಯಾಲಯಗಳು ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಗೆ ಅಥವಾ ಪ್ರಸಾರಕರಿಗೆ ಸೂಚನೆಗಳನ್ನು ನೀಡಬಹುದು. ಸೂಚನೆಗಳನ್ನು ಉಲ್ಲಂಘಿಸಿದ್ರೆ 2 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಿನಕ್ಕೆ 25,000 ರೂಪಾಯಿ ದಂಡ, ಗರಿಷ್ಠ 25 ಲಕ್ಷ ರೂಪಾಯಿಗಳವರೆಗೆ ವಿಧಿಸಬಹುದು. ಇನ್ನು ಈ ಮಸೂದೆಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಜವಾಬ್ದಾರಿಯುತ ವಿಷಯದ ಹಂಚಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದ್ರು ಕೂಡ ಇದು ಮಾತಿನ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನು ತರುವ ಸಾಧ್ಯತೆ ಬಗ್ಗೆ ಕೂಡ ಈಗ ಚರ್ಚೆಯನ್ನ ಹುಟ್ಟಿಸಿದೆ. ವಿರೋಧ ಪಕ್ಷಗಳಾದ ಬಿಜೆಪಿಯು ಈ ಕಾನೂನನ್ನ ತುರ್ತು ಪರಿಸ್ಥಿತಿಯಂತಹ ಕ್ರಮ ಅಂತ ಟೀಕಿಸಿದೆ. ಈ ಮಸೂದೆಯ ಅಂತಿಮ ರೂಪ ಮತ್ತು ಜಾರಿ ರಾಜ್ಯದ ರಾಜಕೀಯ ವಾತಾವರಣದ ಮೇಲೆ ಗಮನಾರ್ಹ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಆದರೆ ಈ ಕಾನೂನನ್ನ ತರುವುದಕ್ಕಿಂತ ಮುಂಚೆ ಈ ರಾಜ್ಯದ ರಾಜಕಾರಣಿಗಳು, 2 ಪಕ್ಷದ ರಾಜಕಾರಣಿಗಳು ಒಂದು ವಿಷಯವನ್ನ ಚರ್ಚಿಸಬೇಕು. ಮೊಟ್ಟ ಮೊದಲನೇದಾಗಿ ರಾಜಕಾರಣಿಗಳು ಸುಳ್ಳು ಹೇಳಿಕೆಗಳನ್ನ, ಸುಳ್ಳು ಭರವಸೆಗಳನ್ನ ಕೊಡುವುದನ್ನ ನಿಲ್ಲಿಸಬೇಕು. ಯಾವಾಗ ಸುಳ್ಳು ಸುದ್ದಿಗಳ ಮೇಲೆ ನಿಯಂತ್ರಣವನ್ನ ತರಲಿಕ್ಕೆ ಮುಂದಾದಂತಹ ರಾಜ್ಯ ಸರ್ಕಾರ ಸುಳ್ಳು ಭರವಸೆಗಳನ್ನ ನೀಡುವಕ್ಕಿಂತಲೂ ಮುಂಚೆ ಅದರ ಮೇಲೆ ಕೂಡ ಒಂದು ಕಾನೂನನ್ನ ತರಬೇಕು. ಎಲ್ಲ ಚುನಾವಣೆ ಬಂದಾಗ ಸುಳ್ಳು ಭರವಸೆಗಳನ್ನ ಕೊಟ್ಟು ಆಮೇಲೆ ಈಡೇರಿಸದಿರುವಂತಹ ಸರ್ಕಾರಗಳು ಈ ಒಂದು ಕಾನೂನಿನ ವ್ಯಾಪ್ತಿಗೆ ಒಳಪಡಿಸಬೇಕು. ಬರೀ ಸುಳ್ಳು ಭಾಷಣ ಮಾಡುವಂತಹ ರಾಜಕಾರಣಿಗಳಿಗೆ ಮಾತ್ರ ಈ ಶಿಕ್ಷೆ ಅಲ್ಲ, ಸುಳ್ಳು ಭರವಸೆಯನ್ನ ನೀಡುವವರಿಗೂ ಕೂಡ ಈ ಶಿಕ್ಷೆಗೆ ಗುರಿಪಡಿಸಿದ್ರೆ ಈ ಒಂದು ಕಾನೂನಿನ ಸಾರ್ಥಕತೆ ಮತ್ತಷ್ಟು ಹೆಚ್ಚಾಗುತ್ತದೆ. ಈ ರಾಜಕಾರಣಿಗಳು ಯಾವಾಗ ಸುಳ್ಳು ಹೇಳುವುದನ್ನು ನಿಲ್ಲಿಸ್ತಾರೋ ಆವಾಗ ಈ ಒಂದು ಕಾಯ್ದೆ ಜಾರಿ ಆದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಇವು ಸುಳ್ಳು ಹೇಳೋದು ಕಂಟಿನ್ಯೂ ಆಗಿ ಮಾಡ್ತಾರೆ. ಇವರು ಕೇವಲ ರೈತರ ಮೇಲೆ, ಪತ್ರಕರ್ತರ ಮೇಲೆ ಮತ್ತು ಕೆಲವೊಂದು ಸಾಮಾಜಿಕ ಹೋರಾಟಗಾರರನ್ನ ಗುರಿಯಾಗಿಸಿಕೊಂಡು ಈ ರೀತಿಯ ಕಾನೂನು ತರೆಯುವುದು ಎಷ್ಟು ಸಮಂಜಸ? ಇದರ ಕುರಿತು ನಿಮ್ಮ ಅಭಿಪ್ರಾಯಗಳು ಏನೇ